ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ರಾಯಲ್ಸ್ ಅಂಡ್ ಮಿಷಿನ್ ಬಗ್ಗೆ, 3-in-1 ಮಿಷಿನು. ಸೊ ಅದರಲ್ಲಿ ಜಿಗ್ಜಾಗು, ಸ್ಟಿಚಿಂಗು ಮತ್ತು ಎಂಬ್ರಾಯ್ಡಿಂಗು 3 ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಸೊ ನನಗೆ ಪರ್ಸ್ನಲಾಗಿ DM ಬಂದಿರೋದು ಮತ್ತು ಪರ್ಸ್ನಲ್ ಕಾಲ್ ತುಂಬ ಬಂದಿರೋಂಥದ್ದು. ಅದರಲ್ಲಿ ಎಂಬ್ರಾಯ್ಡಿಂಗ್ ಯಾವ ರೀತಿ ಮಾಡೋದು ತೋರಿಸಿ ಅಂತ ಒಂದು ಕಮೆಂಟು ತುಂಬ ಜಾಸ್ತಿ ಬಂದಿರೋದು. ಹಾಗೆ ಇದು ಮತ್ತು ಇನ್ನೊಂದು ಸೆಕೆಂಡ್ಸ್ ಪ್ರೈಸ್ ಎಷ್ಟಾಗುತ್ತೆ ಅಂತ ತುಂಬ ಜನ ಕೇಳಿದರೆ. ಹಾಗೆ ತುಂಬ ಜನ ಬರೀ ಹತ್ರ ಅಲ್ಲಿಗೆ ಇದೆ ಮತ್ತು ಎಡ್ಡು ಮಾತ್ರ ಎಡ್ಡಿದೆ, ಅಲ್ಲಿಗೆ ಎಷ್ಟಾಗುತ್ತೆ ಅಂತ ಕೂಡ ತುಂಬ ಜನ ಕೇಳಿದ್ರಿ. ಸೊ ಅದರಲ್ಲಿ ನಾನು ಇವತ್ತು ಬೇಕಾದ್ರೆ ಸೆಕೆಂಡ್ಸು ಮಿಷಿನ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ, ಸೆಕೆಂಡ್ಸಲ್ಲಿ ತೊಗೊಳೋದಾದರೆ. ಸೊ ಈ ಮಿಷಿನ್ ಎಷ್ಟಾಗುತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಹಾಗೆ ಎಂಬ್ರಾಯ್ಡಿಂಗ್ ಮಾಡಿ ತೋರಿಸಿದ್ದು. ಸೊ ನನಗೆ ಎಂಬ್ರಾಯ್ಡಿಂಗ್ ಬರೋದಿಲ್ಲ, ಅದಕ್ಕೆ ಅಂತ ಕೋರ್ಸಸ್ಗಳಿವೆ. ಸೊ ನೀವು ಅದ್ರಲ್ಲಿ ಕಲಿತು ಬೇಕಾದ್ರೆ ನೀವು ಕಲ್ತಿದ್ರೆ ಎಂಬ್ರಾಯ್ಡಿಂಗ್ ಮಾಡ್ಕೊಳ್ಬೋದು ಅಂತ ಹೇಳಿದೆ. ಬಟ್ ಎಂಬ್ರಾಯ್ಡಿಂಗಿಗೆ ಬೆಸ್ಟ್ ಮಿಷಿನ್ ಅಂದರೆ ಜಿಗ್ಜಾಗ್ ಇದೆ, ರಾಯಲ್ಸನ್ನೇ. ಸೊ ಇದನ್ನೇ ಪರ್ಚೇಸ್ ಮಾಡೋದು ತುಂಬ ಜನ. ಇವಾಗ ಬಿಹಾರ್ ಸೈಡೆಲ್ಲ ಎಷ್ಟೋ ಜನ ಮಿಷಿನ್ನ ತುಂಬ ದೊಡ್ಡ ಮಿಷಿನ್ನಲ್ಲಿ ಪರ್ಚೇಸ್ ಮಾಡಿಕೊಂಡು ಅಷ್ಟೆಲ್ಲ ದುಡ್ಡು ಮಾಡ್ಕೊಳ್ಳೋದಕ್ಕಿಂತ ಅಮೌಂಟ್ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಅಂತ ತುಂಬ ಜನ ಏನು ಮಾಡ್ತಾರೆ, ಈ ಥರ ರಾಯಲ್ಸ್ ಅಂಡ್ ಮಿಷಿನ್ಗಳನ್ನ ತೊಗೊಂಡು ಸೊ ಅದರಲ್ಲಿ ಕಲಿತು ಅದರಲ್ಲಿ ನೀವು ದುಡ್ಡನ್ನ ಮಾಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ. ಅದರಲ್ಲೇ ಆಲ್ಮೋಸ್ಟ್ ಇವಾಗ ಈ ಥರ ಜಿಗ್ಜಾಗ್ ಮಿಷಿನ್ ಅಂತೂ ಅಂದರೆ ರಾಯಲ್ಸನ್ನಲ್ಲಿ ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ರಾಯಲ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಕಾಸ್ಟ್ ಸ್ವಲ್ಪ ಜಾಸ್ತಿ, ತೀರಾ ಜಾಸ್ತಿ ಏನಲ್ಲ. ಈ ಥರದಲ್ಲಿ ಎಂಬ್ರಾಯ್ಡಿಂಗ್ನ ಮಾಡಿ ಕಲ್ತ್ಕೊಂಡು ಹಂಗಾಗಿ ನೀವು ಕಲ್ತಿರೋರಿದ್ರೆ ಇದರಲ್ಲಿ ಮಾಡೋದು ಬೆಸ್ಟ್, ಸೂಪರ್ ಆಗಿರುತ್ತೆ ಅಂತ ನಾನು ಹೇಳಿದ್ದು. ಸೊ ದುಡ್ಡು ಮಾಡ್ಕೊಳ್ಬೋದು ಇದರಲ್ಲಿ. ನೀವು ಅಟ್ಲೀಸ್ಟ್ ಸ್ಟಿಚಿಂಗ್ ಮಾಡಿಲ್ಲ ಅಂದ್ರೂ ಎಂಬ್ರಾಯ್ಡಿಂಗ್ ಮಾಡ್ಕೊಂಡು ಬೇಕಾದರೂ ದುಡ್ಡನ್ನ ಮಾಡ್ಬೋದು ಫ್ರೇಮ್ ಹಾಕ್ಕೊಂಡು. ಸೊ ನನಗೆ ಬರಲ್ಲ, ಹಂಗಾಗಿ ನಾನು ಹೇಳಿದ್ದು ಅದರಲ್ಲಿ ಮಾಡೋದು ನೀವು ಬರೋದು ಕಲ್ತಿದ್ರೆ ನೀವು ಆರಾಮಾಗಿ ಇದರಲ್ಲಿ ಎಂಬ್ರಾಯ್ಡಿಂಗ್ನ ಮಾಡ್ಕೊಳ್ಬೋದು. ಬಟ್ 3-in-1 ಮಿಷಿನ್ ಅಂದರೆ ನೀವು 3 ಕೂಡ ಇದು ಒಂದರಲ್ಲೇ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಸೊ ನಾನು ವಿಡಿಯೋ ಮಾಡಿದ್ದೆ. ಹಾಗಾಗಿ ನನಗೆ ಇದು ತುಂಬ ನನಗೆ ಪರ್ಸ್ನಲಾಗೂ ಕೂಡ DM ಬಂದಿದ್ದು, ತುಂಬ ಜನ ಅದನ್ನೇ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ನನಗೆ ಜಾಸ್ತಿ ಕಮೆಂಟ್ ಬಂದಿರೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದು ತೋರಿಸ್ತೀನಿ. ಇದು ಸೆಕೆಂಡ್ ಮಿಷಿನ್ ಏನು ಪ್ರೈಸ್ ಆಗುತ್ತೆ, ಹಾಗೆ ನಿಮಗೆ ಎಂಬ್ರಾಯ್ಡಿಂಗ್ ಮಾಡೋದಕ್ಕೆಲ್ಲ ಏನೆಲ್ಲ ಟೂಲ್ಸ್ ಬೇಕಾಗುತ್ತೆ, ಮತ್ತು ಏನೆಲ್ಲ ಅದರಲ್ಲಿ ಎಕ್ಸ್ಟ್ರಾ ಸಂಪಾದನೆ ಮಾಡ್ಕೊಳ್ಬೋದು. ಎಂಬ್ರಾಯ್ಡಿಂಗ್ ಮಿಷಿನ್ ಅಂದರೆ ಈ ಥರ ಜಿಗ್ಜಾಗ್ ಇಟ್ಕೊಂಡು ಎಂಬ್ರಾಯ್ಡಿಂಗ್ ಮಾಡ್ಕೊಳ್ಬೋದು. ಸೊ ಏನೆಲ್ಲ ಟೂಲ್ಸ್ ಬೇಕು, ಸೊ ಎಷ್ಟು ಪ್ರೈಸ್ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಬೆನಿಫಿಟ್ಸ್ ಖಂಡಿತವಾಗ್ಲೂ ಇವತ್ತು ನಾನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ನನ್ನೇ ಬಂದು ನಾನು ಸ್ಟಿಚಿಂಗಿಂದು ಅದ್ರ ಬಗ್ಗೆ ಮಾತ್ರ ಹೇಳಿದೆ. ಸೊ ಇದರಲ್ಲಿ ಎಂಬ್ರಾಯ್ಡಿಂಗ್ ಎಲ್ಲ ಯಾವ ರೀತಿಲಿ ಮಾಡ್ಬೋದು ಅದು ನಾನಂತೂ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನನಗೆ ಬರಲ್ಲ ನಮಗೆ. ಸೊ ಮಿಷಿನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಂಡು ಕೊಡ್ತೀನಿ. ಸೆಕೆಂಡ್ಸಲ್ಲಿ ಮಿಷಿನು ತುಂಬ ಕಮ್ಮಿ ಬರ್ತಾ ಇದೆ ಇವಾಗ. ಸೊ ಅದನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ. ಸೆಕೆಂಡ್ ಮಿಷಿನು ತುಂಬ ಜನ ಸೇಲಿಂಗ್ ತುಂಬ ಕಮ್ಮಿ ಇದೆ ಸೆಕೆಂಡ್ ಮಿಷಿನ್ ಇಟ್ಕೊಂಡು. ಹಂಗಾಗಿ ಸೆಕೆಂಡ್ ಮಿಷಿನಲ್ಲಿ ಏನೆಲ್ಲ ಲಾಭ ಇದೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಏನಿದೆ, ಫಸ್ಟ್ ಮಿಷಿನ್ ತೊಗೊಂಡ್ರೆ ನಿಮಗೆ ಯಾವ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಂಡು ಕೊಡ್ತೀನಿ. ಸೊ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡಿ. ತುಂಬ ಕ್ವಶನ್ಸ್ ಬಂದಿರೋದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಇದರಲ್ಲಿ ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳೋದ್ರಿಂದ ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಮಿಷಿನೇ ಆಗಿದೆ, ಇದು ಹೊಸ ಮಿಷಿನ್ ಅಲ್ಲ. ಬಟ್ ತೊಗೊಂಡು 1 ಇಯರ್ ಆಯಿತು, ಅಂದರೆ ಅವರು ಪಾಪ ಮಾಡೋಕ್ಕಾಗದೆ ಸೇಲ್ ಮಾಡಿದ್ದಾರೆ. ಹಾಗಾಗಿ ನೋಡ್ತಾ ಇದ್ದೀನಿ, ಇದು ತುಂಬ ಚೆನ್ನಾಗಿದೆ. ಇನ್ನೂ ಸೆಕೆಂಡ್ ಮಿಷಿನ್ ಇನ್ನೂ ಫುಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಅಂಥದ್ದೆಲ್ಲ ಇದು ತುಂಬ ಚೆನ್ನಾಗಿರೋ ಮಿಷಿನ್ನು. ಸೊ ಸೆಕೆಂಡ್ ಮಿಷಿನ್ ತೊಗೊಳ್ಳೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಬೆನಿಫಿಟ್ಸ್ ಇಲ್ಲ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನೋಡಿ, ಮೊದಲಿಗೆ ಬಂದುಬಿಟ್ಟು ಅಡ್ವಾಂಟೇಜಸ್ನ ಹೇಳ್ಬಿಡ್ತೀನಿ. ಸೊ ಈ ಥರದ ರಾಯಲ್ಸ್ ಅಂಡ್ ಮಿಷಿನ್ಗಳ ಬಾಡಿ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅಂದರೆ ಸೆಕೆಂಡ್ ಹ್ಯಾಂಡ್ ಮಿಷಿನಲ್ಲಿ ತುಂಬಾ ಸ್ಟ್ರಾಂಗ್ ಇರುತ್ತೆ ಬಾಡಿಗಳು. ಯಾಕಂದರೆ ಅವಾಗ ಬರೋ ಮಿಷಿನ್ಸ್ಗಳಲ್ಲಿಗಿಂತ ಇವಾಗ ಸ್ವಲ್ಪ ತೆಳು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಓಲ್ಡ್ ಮಾಡಲ್ ಆದರೂ ಕೂಡ ಲಾಂಗ್ ಲೈಫ್ ಇರುತ್ತೆ. ಇನ್ನು ಇದರಲ್ಲಿ ನಾರ್ಮಲ್ ಸ್ಟಿಚ್ಚು, ಜಿಗ್ಜಾಗು, ಸ್ಟಿಚಿಂಗು ಮತ್ತು ಎಂಬ್ರಾಯ್ಡಿಂಗ್ ಕೂಡ ಮಾಡ್ಬೋದು. ಅಂದರೆ ಒಂದೇ ಮಿಷಿನಲ್ಲಿ 3 ಕೆಲಸ ಕೂಡ ಮಾಡ್ಬೋದು. ಇನ್ನು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಟೈಲರಿಂಗ್ ಕಲಿಯೋಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಮನೆಯಲ್ಲೇ ಬ್ಲೌಸ್ ಸ್ಟಿಚಿಂಗು, ಆಲ್ಟರ್ನೇಷನು, ಪೀಕೋ ಫಾಲ್ ವರ್ಕ್ ಮಾಡಿ ಇನ್ಕಮ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು. ಇನ್ನು ಹೊಸ ಮಿಷಿನ್ಗೆ ಹೋಲಿಸಿದರೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಅದರಿಂದ ಲೋ ಬಜೆಟ್ ಇರೋರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅಂದರೆ ಡಿಸ್ಅಡ್ವಾಂಟೇಜಸ್ ಕೂಡ ಅದನ್ನು ಕೂಡ ಹೇಳ್ಬಿಡ್ತೀನಿ. ಇನ್ನು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಅಂದರೆ ಕಂಡೀಷನ್ ಚೆಕ್ ಮಾಡಿದ್ರೆ ತೊಗೊಳ್ಬಾರ್ದು. ಕೆಲವೊಮ್ಮೆ ಸೌಂಡ್ ಜಾಸ್ತಿ ಬರ್ಬೋದು, ಪಾರ್ಟ್ಸು ಲೂಸ್ ಆಗಿರ್ಬೋದು, ರಿಪೇರ್ ಕೂಡ ಬೇಕಾಗ್ಬೋದು. ಆಮೇಲೆ ಮಿಷಿನು ಸ್ಮೂತಾಗಿ ರನ್ ಆಗ್ತಾ ಇಲ್ವೋ ಅನ್ನೋದು ಕೂಡ ಚೆಕ್ ಮಾಡಬೇಕಾಗತ್ತೆ. ಇನ್ನು ನೀಡಲ್ ಏರಿಯಾ, ವೀಲು, ಮೋಟಾರ್, ಬೆಲ್ಟು ಎಲ್ಲ ಕಂಡೀಷನ್ ನೋಡಿನೇ ತೊಗೊಳ್ಬೇಕು. ಇಲ್ಲಾಂದರೆ ಲೇಟರ್ ಮೇಂಟೆನೆನ್ಸು ಕಾಸ್ಟ್ಲಿ ಆಗಿಬಿಡುತ್ತೆ. ಆಮೇಲೆ ಸಡನ್ನಾಗಿ ತೊಗೊಂಬಿಟ್ರು ಕೂಡ ಕೆಲವೊಂದು ಟೈಮು ಜಾಸ್ತಿ ನಮಗೆ ಖರ್ಚು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸೊ ಇದನ್ನು ನೋಡಿಕೊಂಡು ತೊಗೊಳ್ಬೇಕು. ಸೊ ಓವರಾಲ್ ಹೇಳೋದಾದರೆ ಒಳ್ಳೆಯ ಕಂಡೀಷನ್ ಇರುವ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಸಿಕ್ಕಿದ್ರೆ ಅದು ಬಿಗಿನರ್ಸ್ಗೆ ಸೂಪರ್ ಚಾಯ್ಸ್ ಅಂತಲೇ ಹೇಳ್ಬೋದು. ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಟೈಲರಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡೋರಿಗೆ ಸೊ ಇದು ಬಂದುಬಿಟ್ಟು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳಿ. ಇವಾಗ ಬಂದುಬಿಟ್ಟು ನನ್ನ ತೆಗೆದು ಕೂಡ ಸೆಕೆಂಡ್ ಹ್ಯಾಂಡ್ ಮಿಷಿನೇ. ಸೊ ಇದು 1 ವರ್ಷ ಆಗಿದೆ ಪರ್ಚೇಸ್ ಮಾಡಿಕೊಂಡು. ಸೊ ಇದು ಬಂದ್ಬಿಟ್ಟು ಅವರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ಮಾತ್ರ ಕಂಡೀಷನ್ ಗುಡ್ ಕಂಡೀಷನ್ ಆಗಿದೆ. ನಾವು ಹೇಳ್ತಾ ಇರೋ ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳೋದ್ರೆ ಅಟ್ಲೀಸ್ಟ್
ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅಂದರೆ 6 ಇಯರ್ಸ್ ಆಗಿರ್ಬೋದು, 8 ಇಯರ್ಸು ಆ ಥರ ಮಿಷಿನ್ನ ಸೇಲ್ ಮಾಡಿದಾಗ ಆ ಥರ ಗುಡ್ ಕಂಡೀಷನ್ನ ನೋಡಿ ನೀವು ತೊಗೊಳ್ಬೇಕಾಗತ್ತೆ. ಸೊ ಪ್ರತಿಯೊಂದು ಕೂಡ ಚೆಕ್ ಮಾಡಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ಈ ಥರ ನಿಮಗೆ 1 ವರ್ಷದಲ್ಲಿ ಏನಾರ ಆಗಿ ನೀವು ಸೇಲ್ ಮಾಡಿದ್ರೆ ಅದೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ರನ್ ಆಗ್ತಾ ಇರುತ್ತೆ, ಆ ಥರ ಪ್ರಾಬ್ಲಮ್ ಆಗಲ್ಲ. ಹಂಗಿಲ್ಲ ಅಂತ ಕೂಡ ಒಂದ್ಸಲ ಚೆಕ್ ಮಾಡಿಸಿ ಮೆಕ್ಯಾನಿಕಲ್ ಚೆಕ್ ಮಾಡಿಸ್ಬೋದು. ಈ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ನಮ್ಮ ಕಡೆಯಿಂದನೇ ನಮ್ಮ ಒಂದು ಶೋರೂಮಿಂದನೇ ಅದು ನಾವು ಕೊಟ್ಟಿದ್ವಿ 1 ವರ್ಷದ ಹಿಂದೆ. ಸೊ ಇವಾಗ ಅದೇ ಶೋರೂಮ್ ಬಂದಾಗ ಮತ್ತೆ ನಾವು ಕೊಡಬೇಕಾದ್ರೆ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಪಾರ್ಟ್ಸ್ನ ರೆಡಿ ಮಾಡಿನೇ ಕೊಡೋದು, ಹಾಗೆ ಕೊಡಲ್ಲ. ಸೊ ಇಲ್ಲಿ ನಮಗೆ ತುಂಬ ಜನಕ್ಕೆ ಆಲ್ಮೋಸ್ಟ್ ಇಲ್ಲಿ ಯಾವುದೇ ಒಂದು ಮಿಷಿನ್ ಬಂದು ಸೆಕೆಂಡ್ ಮಿಷಿನ್ ನಾವು ರೆಡಿ ಮಾಡಿನೇ ಏನಾರ ಪ್ರಾಬ್ಲಮ್ ಆಗಿದೆ ಅಂತ ನೋಡಿನೇ ಕೊಡೋದು, ಸುಮ್ಮನೆ ಅಂತೂ ಯಾವುದು ಕೊಡಲ್ಲ. ಸೊ ಪ್ರತಿಯೊಂದು ಕಡೆ ನೀವು ಬೇರೆ ಕಡೆ ತೊಗೊಳ್ಬೇಕಾದ್ರೂ ಅಷ್ಟೇ ಒಂದ್ಸಲ ಚೆಕ್ ಮಾಡಿ ತೊಗೊಳ್ಳಿ. ನೀವು ಹೋಗ್ಬೇಕಾದ್ರೆ ಚೆನ್ನಾಗಿದ್ಬಿಟ್ಟು 1 ತಿಂಗಳಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಬಂತು ಅಂದರೆ ನೀವೇ ಕೈಯಿಂದ ಕಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಸೊ ಚೆಕ್ ಮಾಡಿ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಸೆಕೆಂಡ್ಗೆ ಯಾವುದೇ ಥರ ವ್ಯಾರಂಟಿ ಬರೋದಿಲ್ಲ. ನೀವು ಫಸ್ಟ್ ಮಿಷಿನ್ ತೊಗೊಂಡ್ರೆ 1 ವರ್ಷ ವ್ಯಾರಂಟಿ ಆದರೂ ಕೊಡ್ತಾರೆ, ನಿಮಗೆ ಸೆಕೆಂಡ್ ಮಿಷಿನಲ್ಲಿ ಯಾವುದೇ ಥರ ವ್ಯಾರಂಟಿ ಅನ್ನೋದು ಬರೋದಿಲ್ಲ. ಸೊ ಇದೇ ನಿಮಗೆ ಮೇನ್ ಡಿಸ್ಅಡ್ವಾಂಟೇಜಸ್ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಮಿಷಿನ್ ಚೆನ್ನಾಗಿತ್ತು ಅಂದರೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಮತ್ತು ಮೇಯ್ನಾಗಿ ಪಾರ್ಟ್ಸು ಐಟಮ್ ಎಲ್ಲ ಸಿಗುತ್ತೆ. ಹಾಗಾಗಿ ನೀವೇನು ಯೋಚನೆ ಮಾಡಬೇಕು ಅನ್ನೋಂಗೆ ಏನಿಲ್ಲ. ತೊಗೊಂಡು ಪಾರ್ಟ್ಸ್ ಹೋದ್ರೂ ನೀವು ಮತ್ತೆ ಪಾರ್ಟ್ಸ್ ತೊಗೊಂಡು ಬಂದು ಹಾಕ್ಕೊಳ್ಬೋದು, ಏನೇ ಪ್ರಾಬ್ಲಮ್ ಆಗಲ್ಲ. ಸಣ್ಣ ಪುಟ್ಟದಲ್ಲಿ ರಿಪೇರಿ ಮುಗ್ದೋಗ್ಬಿಡ್ತು. ಈ ಥರ ಹೆವಿ ದುಡ್ಡು ಆ ಥರ 1000-2000 ಖರ್ಚಾಗುವಂತಹ ಮಿಷಿನ್ಗಳಲ್ಲ ಇವು. ಸಿಂಪಲಲ್ಲಿ ಖರ್ಚಾಗಿ ಸಿಂಪಲ್ಲಾಗಿ ರೆಡಿ ಆಗುವಂತಹ ಒಂದು ಇದು. ಓಕೆನಾ, ಇದು ಸೆಕೆಂಡ್ ಮಿಷಿನ್ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದ್ರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಹೇಳಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ಅದೇ ಮಿಷಿನಲ್ಲೇ ನಿಮಗೆ ಎಂಬ್ರಾಯ್ಡಿಂಗು. ಸೊ ಎಂಬ್ರಾಯ್ಡಿಂಗ್ ಹಿಂಗೆಲ್ಲ ಸೂಕ್ತ ಆಗುತ್ತೆ, ಎಂಬ್ರಾಯ್ಡಿಂಗ್ ಎಲ್ಲ ಏನೆಲ್ಲ ಯೂಸ್ ಆಗುತ್ತೆ, ಸೊ ಎಂಬ್ರಾಯ್ಡಿಂಗ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಅದು ನನಗೆ ತುಂಬಾ ಕ್ವಶನ್ಸ್ ಆಗಿತ್ತು. ನನಗೆ 2 ಕ್ವಶನ್ಸ್ ಸಿಕ್ಕಾಪಟ್ಟೆ ಬಂದಿದೆ, ಹಾಗಾಗಿ ಸೊ ಅದನ್ನು ಹೇಳ್ತಿದ್ದೀನಿ. ಕಳೆದ ವಿಡಿಯೋದಲ್ಲೂ ಕೂಡ ನಾನು ಅದ್ರದ್ದು ಸ್ಟಿಚಿಂಗು ಅದ್ರದ್ದು ಮಾತ್ರ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಹಂಗಾಗಿ ಇವಾಗ ಬಂದುಬಿಟ್ಟು ಸೆಕೆಂಡ್ ಮಿಷಿನ್ ತೊಗೊಳೋದ್ರಿಂದ ಸೊ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಕೂಡ ಹೇಳಿದ್ದೀನಲ್ವಾ. ಬನ್ನಿ ಇವಾಗ ಎಂಬ್ರಾಯ್ಡಿಂಗ್ ಬಗ್ಗೆನೂ ಮಾತಾಡ್ತೀನಿ ಅದೇ ಮಿಷಿನಲ್ಲಿನೇ. ಹಾಗೆ ಈ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಬಂದುಬಿಟ್ಟು ನಿಮಗೆ 12,500 ರೂಪಾಯಿಗೆ ಸಿಗ್ತಾ ಇದೆ. ಸೆಕೆಂಡ್ಸಲ್ಲಿ ತೊಗೊಳೋದಾದರೆ 12,500, ಹೊಸ ಮಿಷಿನ್ ತೊಗೊಂಡ್ರೆ 16,500 ರೂಪಾಯಿಗೆ. ನಿಮಗೆ ಹೊಸ ಮಿಷಿನ್ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಹಳೆ ಮಿಷಿನ್ಗೆ ಈ ಥರ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ. 12,500 ರೂಪಾಯಿಗೆ ನಮ್ಮ ಶಾಪಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ, ಎಲ್ಲ ಚೆಕ್ ಮಾಡ್ಕೊಂಡು ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಸೊ ಬನ್ನಿ ಕ್ಲಿಯರಾಗಿ ಹೇಳ್ತೀನಿ ಎಂಬ್ರಾಯ್ಡಿಂಗೆಲ್ಲ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಈ ರಾಯಲ್ ಸನ್ ಜಿಗ್ಜಾಗ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಬೋದು ಅನ್ನೋದೇ ಒಂದು ದೊಡ್ಡ ಅಡ್ವಾಂಟೇಜು. ತುಂಬ ಜನರಿಗೆ ಎಂಬ್ರಾಯ್ಡ್ರಿ ಅಂದರೆ ದೊಡ್ಡ ಕಾಸ್ಟ್ಲಿ ಮಿಷಿನ್ ಬೇಕು ಅಂತ ಅನಿಸುತ್ತೆ. ಅಂದರೆ ಈ ಥರದ ಜಿಗ್ಜಾಗ್ ಮಿಷಿನಲ್ಲೂ ಕೂಡ ನೀವು ಬೇಸಿಕ್ ಎಂಬ್ರಾಯ್ಡ್ರಿ ವರ್ಕ್ನ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಬ್ಲೌಸ್ ನೆಕ್ ಡಿಸೈನು, ಫ್ಲವರ್ ಡಿಸೈನು, ಸ್ಲೀವು ಡಿಸೈನ್, ಕಿಡ್ಸು, ಡ್ರೆಸ್ ಡಿಸೈನು, ಸಿಂಪಲ್ ಡೆಕೋರೇಟಿವ್ ವರ್ಕ್ಸ್ ಏನು ಬೇಕಾದರೂ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಲೇಡೀಸ್ ಟೈಲರ್ಗೆ ಮಾಡೋರಿಗೆ ಈ ಫೀಚರ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕೆಲವೊಂದು ಟೂಲ್ಸ್ ಯೂಸ್ ಮಾಡ್ತಾರೆ. ಹಾಗೆ ಎಂಬ್ರಾಯ್ಡಿಂಗ್ ಫುಟ್ಟು, ಜಿಗ್ಜಾಗ್ ಫುಟ್ಟು, ಹಾಗೆ ಡಿಫ್ರೆಂಟ್ ಸೈಜ್ ನೀಡಲ್ಸು, ಕಲರ್ಫುಲ್ಲು, ಮತ್ತು ಇನ್ನು ಡಿಸೈನ್ ರೂಲ್ಸು ಮತ್ತು ಫ್ರೇಮ್ ಕೂಡ ಯೂಸ್ ಮಾಡ್ತಾರೆ ವರ್ಕ್ ನೀಟ್ ಬರೋದಕ್ಕೆ. ಇನ್ನು ಬಜೆಟ್ ಬಗ್ಗೆ ಹೇಳೋದಾದರೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಅಂದರೆ ಕಡಿಮೆ ಬಜೆಟ್ನಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸುಮಾರು ಒಂದು 12,500 ಸಾವಿರ ಒಳಗಡೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಸಿಕ್ಬಿಡುತ್ತೆ. ಸೊ ಇನ್ನು ಗುಡ್ ಕಂಡೀಷನ್ ಮಿಷಿನೇ ಸಿಗುತ್ತೆ ನಿಮಗೆ. ಇನ್ನು ಇದಕ್ಕೆ ಥ್ರೆಡ್ಡು, ನೀಡಲ್ಲು, ಎಂಬ್ರಾಯ್ಡ್ರಿ ಫುಡ್ ಥರ ಸ್ಮಾರ್ಟ್ ಟೂಲ್ಸು ಸೇರಿಸಿ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಕೆಲಸನ ಸ್ಟಾರ್ಟ್ನ ಮಾಡ್ಕೊಳ್ಬೋದು. ಇನ್ನು ಇದರ ಬಜೆಟ್ ಅಡ್ವಾಂಟೇಜಸ್ ಏನು ಅಂದರೆ ಒಂದು ಮಿಷಿನ್ ನೀವು ನಾರ್ಮಲ್ ಸ್ಟಿಚಿಂಗ್, ಜಿಗ್ಜಾಗ್ ಸ್ಟಿಚಿಂಗ್ ಮತ್ತು ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು. ಆದರೆ ಸಪ್ರೇಟ್ ಮಿಷಿನ್ ತೊಗೊಳ್ಬೇಕು ಅನ್ನೋ ಅವಶ್ಯಕತೆನೇ ತುಂಬ ಕಡಿಮೆ ಇರುತ್ತೆ. ಇನ್ನು ಇದನ್ನು ಯೂಸ್ ಮಾಡಿ ಬ್ಲೌಸ್ ಸ್ಟಿಚಿಂಗು, ಆಲ್ಟರ್ನೇಷನ್ನು, ಎಂಬ್ರಾಯ್ಡ್ರಿ, ಡಿಸೈನ್ ವರ್ಕು, ಕಿಡ್ಸ್ ವೇರು, ಸೊ ಪಿಲ್ಲೋ ಕವರು, ಫ್ಯಾನ್ಸಿ ಏನು ಬೇಕಾದರೂ ಹೊಲ್ಕೊಳ್ಬೋದು. ಮನೆಯಲ್ಲೇ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಇದು ಸೂಪರ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ಹೊಸದಾಗಿ ಟೈಲರಿಂಗ್ ಫೀಲ್ಡ್ನಲ್ಲಿ ಬರುವವರಿಗೆ ಈ ತರಹದ ಮಿಷಿನ್ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪ್ರೊಫೆಷ್ನಲ್ ಲೆವೆಲ್ಗೆ ವರ್ಕ್ನ ಮಾಡಿ ಕೂಡ ನೀವು ಕಲ್ತ್ಕೊಳ್ಬೋದು. ನೀವು ಸೆಕೆಂಡ್ ಹ್ಯಾಂಡ್ ಮಿಷಿನ್ನ ತೊಗೊಳ್ಬೇಕಾದ್ರೆ ಮೇಂಟೆನೆನ್ಸ್ ಬಗ್ಗೆ ಗೊತ್ತಿರೋದು ತುಂಬ ಮುಖ್ಯ. ಯಾಕಂದರೆ ಮಿಷಿನ್ ಚೆನ್ನಾಗಿ ಮೇಂಟೈನ್ ಮಾಡಿದರೆ ನಿಮಗೆ ತುಂಬ ವರ್ಷಗಳ ತನಕ ಚೆನ್ನಾಗಿ ವರ್ಕ್ ಮಾಡುತ್ತೆ. ಮೊದಲಿಗೆ ಮಿಷಿನ್ನ ಕ್ಲೀನಾಗಿ ಇಟ್ಕೊಳ್ಬೇಕು. ಪ್ರತಿದಿನ ಸ್ಟಿಚಿಂಗ್ ಆದಮೇಲೆ ಡಸ್ಟು, ಥ್ರೆಡ್ನ ರಿಮೂವ್ ಮಾಡಬೇಕು. ಯಾಕಂದರೆ ಒಳಗಡೆ ಡಸ್ಟ್ ಆಗಿ ಜಾಸ್ತಿ ಮಿಷಿನು ಟೈಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಮತ್ತು ಆಯಿಲಿಂಗ್ ತುಂಬಾ ಇಂಪಾರ್ಟೆಂಟ್. ಈ ಥರದ ರಾಯಲ್ ಮಿಷಿನ್ಗಳಿಗೆ ಸಮಯಕ್ಕೆ ಆಯಿಲ್ನ ಹಾಕಬೇಕು. ಸೊ ನೋಡಿ ಇಲ್ಲೆಲ್ಲ ಹೋಲ್ ಕಾಣಿಸ್ತಿದೆಯಲ್ವಾ. ಸೊ ಈ ಥರ ಹೋಲ್ಗಳಿಗೆ ನೀವು ಇದು ಆಯಿಲ್ ಅನ್ನೋದನ್ನು ಹಾಕಬೇಕು. ಸೊ ಇಲ್ಲಿ ಇದ್ರ ಒಳಗಡೆ ಎಲ್ಲ ಸ್ವಲ್ಪ ಆಯಿಲ್ನ ಬಿಡಬೇಕು. ಹಾಗೆ ಇದ್ರ ಒಳಗಡೆ ಆಯಿಲ್ನ ಬಿಡಬೇಕು. ಸೊ ನೀಡಲ್ಗೆ ಇಲ್ಲಿ ಆಯಿಲ್ನ ಬಿಡಬೇಕು. ಸೊ ನೀಡಲ್ ಕೂಡ ರೆಗ್ಯುಲರಾಗಿ ಚೇಂಜ್ ಮಾಡ್ತಾ ಇರಬೇಕು. ಓಲ್ಡ್ ನೀಡಲ್ ಯೂಸ್ ಮಾಡಿದರೆ ಥ್ರೆಡ್ ಕಟ್ ಆಗೋದು, ಆಮೇಲೆ ಸ್ಟಿಚ್ಚು ಸ್ಕಿಪ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ಇನ್ನು ವಿಶೇಷವಾಗಿ ನೀವು ವೀಲ್ ಸೈಡು, ಶಟಲ್ ಏರಿಯಾ ಮತ್ತು ಮೂವಿಂಗ್ ಪಾರ್ಟ್ಸ್ಗೆ ಆಯಿಲ್ನ ಹಾಕಬೇಕು. ಸೊ ಇಲ್ಲಿ ನೋಡಿ ಈ ಶಟಲ್ ಇದೆಯಲ್ವಾ. ಸೊ ಇಲ್ಲಿ ನೋಡಿ ನಾನು ಬಾಬಿನ್ ಕೇಸ್ ಇಲ್ಲ. ಸೊ ಈ ಶಟಲ್ಗಳಿಗೆ ನೀವು ಆಯಿಲ್ನ ಹಾಕಬೇಕು. ಇನ್ನು ಬೆಲ್ಟ್ ಲೂಸ್ ಆಗಿದೆಯಾ, ಮೋಟಾರ್ ಸ್ಮೂತ್ ಆಗಿದೆಯಾ ಅನ್ನೋದನ್ನು ಕೂಡ ಆವಾಗ ನೀವು ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಇನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಥ್ರೆಡ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟು.
ಒಳ್ಳೆಯ ಥ್ರೆಡ್ನ ಯೂಸ್ ಮಾಡಿ ಡಿಸೈನ್ ಕ್ಲೀನಾಗಿ ನೀಟಾಗಿ ಬರುತ್ತೆ. ಇನ್ನು ಒಟ್ಟಿನಲ್ಲಿ ಹೇಳೋದಾದರೆ ಮಿಷಿನ್ಗೆ ಪ್ರಾಪರ್ ಮೇಂಟೆನೆನ್ಸ್ ಕೊಟ್ಟರೆ ಸೆಕೆಂಡ್ ಹ್ಯಾಂಡ್ ಆದರೂ ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ನೀವು ಚೆನ್ನಾಗಿ ಕೇರ್ ಮಾಡಿದರೆ ಈ ಒಂದು ಮಿಷಿನಿಂದ ನೀವು ಟೈಲರಿಂಗ್ ಮತ್ತು ಎಂಬ್ರಾಯ್ಡರಿ ಎರಡೂ ಕೂಡ ಮಾಡಿಕೊಂಡು ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ನೋಡಿದ್ರಿ ಅಲ್ವಾ, ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನನಗೆ ತುಂಬ ಜನ DM ಮಾಡಿದ್ದು ಅದೇ ಕ್ವಶನ್ನೇ, ನನಗೆ ಪರ್ಸ್ನಲ್ಲಾಗಿ ಕೇಳಿದ್ದು ಅಷ್ಟೇ. ಸೊ ನನಗೆ ಎಂಬ್ರಾಯ್ಡಿಂಗ್ ಬಗ್ಗೆ ಹೇಳಿ ಅಂತೇಳಿ ಮತ್ತು ತೋರಿಸ್ಕೊಡಿ ಅಂದರು. ನನಗೆ ನಿಜವಾಗ್ಲೂ ಎಂಬ್ರಾಯ್ಡಿಂಗ್ ಬರಲ್ಲ. ಇನ್ನು ನಿಮ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳಿದ್ದೀನಿ. ಸೆಕೆಂಡ್ ಹ್ಯಾಂಡ್ ಮಿಷಿನು ತುಂಬ ಜನ ಬೇಕು ಅಂತ ಕೇಳಿದ್ರಿ, ಬರೀ ಎಡ್ ಕೇಳಿದ್ರಿ, ಹಾಗೆ ಬರೀ ಅಲ್ಲಿಗೆ ಕೂಡ ಕೇಳಿದ್ರಿ. ನನ್ನ ಹತ್ರ ಎಡ್ಡಿದೆ, ಬರೀ ಸ್ಟ್ಯಾಂಡ್ ಮಾತ್ರ ಬೇಕು, ಅಲ್ಲಿಗೆ ಬೇಕು ಅಂತ ಕೇಳಿದ್ರಿ ಒಬ್ಬರು. ಮತ್ತು ಇನ್ನೂ ಒಬ್ರು ಬಂದುಬಿಟ್ಟು ನಮ್ಮ ಹತ್ರ ಎಡ್ಡು ಸ್ಟ್ಯಾಂಡ್ ಇದೆ, ಅಲ್ಲಿಗೆ ನನಗೆ ಅಲ್ಲಿಗೆ ಸ್ಟ್ಯಾಂಡ್ ಇದೆ, ಎಡ್ ಬೇಕು ಅಂತ ಕೇಳಿದ್ರಿ. ಸೊ ನಿಮಗೆ ಎಲ್ಲ ಥರನೂ ಸಿಗುತ್ತೆ. ನಿಮ್ಗೆ ಬರೀ ಎಡ್ ಬೇಕು ಅಂದರೂ ಸಿಗುತ್ತೆ, ಬರೀ ಅಲ್ಲಿಗೆ ಸ್ಟ್ಯಾಂಡ್ ಬೇಕು ಅಂತಂದ್ರೂ ಕೂಡ ಸಿಗುತ್ತೆ. ನಿಮಗೆ ಒಂದೊಂದು ರೇಟ್ ಆಗುತ್ತೆ ಇಷ್ಟೇ. ಮತ್ತು ಇದು ಸೆಕೆಂಡ್ ಮಿಷಿನ್ ತೊಗೋಬೇಕು ನಾವು ಮ್ಯಾಮ್, ಅದ್ರ ಬಗ್ಗೆ ಹೇಳಿ ಅಂದಿದ್ರಿ. ಸೊ ಸೆಕೆಂಡ್ ಮಿಷಿನ್ ತೊಗೊಳೋದ್ರಿಂದ ನಾನು ನಿಮಗೆ ಏನು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಕೂಡ ಅದನ್ನು ಹೇಳಿದ್ದೀನಿ. ತುಂಬ ಲಾಂಗ್ ಟೈಮ್ ತೊಗೊಂಡಿರುವಂಥ ಮಿಷಿನ್ಗಳನ್ನ ತೊಗೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಈ 1 year 2 year ಅಂತ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಇವಾಗ ಅದು 1 year ಮಿಷಿನ್ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿದೆ, ಒಂದು ಚೂರು ಕೂಡ ಅಲ್ಲಿಗೆ ಡ್ಯಾಮೇಜ್ ಆಗಿಲ್ಲ, ಅದು ಪ್ರಾಪರಾಗಿ ಸ್ಟಿಚಿಂಗ್ ಬರ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಮಿಷಿನ್ಗಳನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬ ಟೈಮ್ ಲಾಂಗ್ ಟೈಮ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂದಾಗ ಸ್ವಲ್ಪ ನೀವು ಯೋಚನೆ ಮಾಡಿ ತೊಗೊಳ್ಬೇಕಾಗುತ್ತೆ. ನಾನು ಹೇಳಿದೆ ಅಲ್ವಾ ಏನೆಲ್ಲ ನೋಡಬೇಕಂತ. ಸೊ ಅದನ್ನೆಲ್ಲ ನೋಡಿ ನೀವು ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಬೋದು, ಸೆಕೆಂಡ್ ಹ್ಯಾಂಡ್ ಮಿಷಿನು. ಸೊ ಅದೇ ನಿಮ್ಗೆ ಅದನ್ನು ಹೇಳಿದ್ದೀನಲ್ವ, ಸೊ ಹೆಂಗಿರಬೇಕು ಮತ್ತು ಅದಕ್ಕೆಲ್ಲ ನಿಮಗೆ ಇಷ್ಟೆಲ್ಲ ಇದೆ ಸೆಕೆಂಡ್ ಮಿಷಿನ್ ತೊಗೊಳ್ಬೇಕಾದ್ರೆ. ಸೊ ಅದನ್ನೆಲ್ಲ ನೀವು ಮೇಂಟೈನ್ ಮಾಡಬೇಕು ಮತ್ತು ಅದನ್ನೆಲ್ಲ ನೀವು ನೋಡ್ಕೊಳ್ಳಬೇಕಾಗುತ್ತೆ. ನಿಮಗೆಲ್ಲ ಅದೆಲ್ಲ ಇದು ಏನು 1 ವರ್ಷ ವ್ಯಾರಂಟಿಗಳು ಸಿಗೋದಿಲ್ಲ. ಸೊ ಅದೆಲ್ಲ ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ ನಾನು ಹೇಳೋದು. ಸೊ ಇದು ಬಂದು ಸೆಕೆಂಡ್ ಮಿಷಿನು, ಇದು ತುಂಬ ಚೆನ್ನಾಗಿದೆ ಮಿಷಿನು. ಹಾಗಾಗಿ ನಿಮ್ಗೆ ಏನಾರು ಈ ಮಿಷಿನ್ ಬೇಕು ಅಂತಂದರೆ ನಮ್ಮ ಶಾಪಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು ಏನು ಗೊತ್ತಾ, ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ತೀನಿ. ಸೆಕೆಂಡ್ ಮಿಷಿನ್ನ ತುಂಬ ಜನ ಇವಾಗ ಸೇಲ್ ಮಾಡ್ತಾ ಇಲ್ಲ, ಆಲ್ಮೋಸ್ಟ್ ತುಂಬ ಕಮ್ಮಿ ಆಗೋಗಿದೆ. ನಿಮ್ಗೆ ಜಿಗ್ಜಾಗ್ ಮಿಷಿನ್ ಆಗಿರ್ಬೋದು, ದೊಡ್ಡ ಮಿಷಿನ್ ಆಗಿರ್ಬೋದು, ಯಾರೂ ಸೇಲ್ ಮಾಡ್ತಾ ಇಲ್ಲ. ಮೊದಲೆಲ್ಲ ಮಿಷಿನ್ಗಳು ಎಷ್ಟು ಸೇಲ್ ಮಾಡ್ತಿದ್ವಿ ಸೆಕೆಂಡ್ಸ್ ಮಿಷಿನ್ ಅಂದರೆ, ಇವಾಗ ಒಬ್ಬರು ಕೊಡೋರಿಲ್ಲ. ಸೆಕೆಂಡ್ ಮಿಷಿನ್ನ ಕೊಟ್ಟು ಹೊಸ ಮಿಷಿನ್ನ ತೊಗೊಂಡು ಹೋಗ್ತಾ ಇದ್ರು, ಆ ಥರ ಐತಿ. ಇವಾಗ ತುಂಬ ಕಮ್ಮಿ ಸೆಕೆಂಡ್ ಮಿಷಿನ್ ಬರ್ತಾ ಇರೋದು. ಈ ಚಿಕ್ಕ ಚಿಕ್ಕ ಮಿಷಿನ್ಗಳು ಬರ್ತಾ ಇದ್ದಾವೆ, ದೊಡ್ಡ ದೊಡ್ಡ ಮಿಷಿನ್ಗಳು ನಿಜವಲ್ಲೂ ಬರ್ತಿಲ್ಲ. ದೊಡ್ಡ ಮಿಷಿನ್ಗಳನ್ನ ತೋರಿಸಿನಲ್ವಾ ದೊಡ್ಡ ದೊಡ್ಡ ಮಿಷಿನ್ಸ್ ಅಂತ ಹೇಳ್ಬಿಟ್ಟು, ಆ ಒಂದು ಬರ್ತಾ ಇಲ್ಲ. ಈ ಥರ ಜಿಗ್ಜಾಗ್ ಅಂತೂ ಕೇಳೋರೇ ಇಲ್ಲ ಬಿಡಿ, ಹೊಸ ತೊಗೊಳ್ತಾ ಇದ್ದಾರೆ. ಸೆಕೆಂಡ್ಸ್ ಅಲ್ಲ ಅಂತೂ ಸೇಲ್ ಮಾಡೋರೇ ಇಲ್ಲ. ತುಂಬ ಜನ ನಂಗೆ ಸೆಕೆಂಡ್ಸ್ ಕೇಳಿದ್ರಲ್ವ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್ಸು ತುಂಬ ಕಮ್ಮಿ, ಮೊದಲು ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಇವಾಗ ಯಾಕೋ ಸೆಕೆಂಡ್ಸ್ ಸೇಲಿಂಗೇ ಇಲ್ಲ. ಸೆಕೆಂಡ್ಸು ಬರೀ ಎಲ್ಲ ಹೊಸದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ, ನಂಗೆ ಬೇಡ ಸೆಕೆಂಡ್ಸು, ನಮ್ಗೆ ಹೊಸದೇ ಕೊಟ್ಬಿಡ್ರಿ ಅಂತ ಹೇಳಿ. ಸೆಕೆಂಡ್ಸು ಮಾರೋರು ಕಮ್ಮಿ, ತೊಗೊಳೋರು ಕಮ್ಮಿ, ಆ ಥರ ಆಗೋಗ್ಬಿಟ್ಟಿದ್ದಾರೆ. ಹಂಗಾಗಿ ಸೆಕೆಂಡ್ಸೇ ಇಲ್ಲಿ ಸಿಗ್ತಾ ಇಲ್ಲ ನಮಗೆ ಯಾವುದು ಕೂಡ ಅಷ್ಟೇ. ಜಿಗ್ಜಾಗಲ್ಲಾಗಲಿ, ಓವರ್ಲಾಕಲ್ಲಾಗಲಿ, ಯಾವುದೇ ಥರ ದೊಡ್ಡ ಮಿಷಿನ್ಗಳಾಗಲಿ ಸೆಕೆಂಡ್ಸ್ ಅನ್ನೋದೇ ಸಿಗ್ತಾ ಇಲ್ಲ. ಹಂಗಾಗಿ ಆದಷ್ಟು ಹೊಸದ್ರಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ. ಇನ್ನೇನು ಅದಕ್ಕಿಂತ ಇನ್ನೊಂದು 5-6 ಸಾವಿರನ 7-8 ಸಾವಿರ ಜಾಸ್ತಿ ಆಗ್ಬೋದು ಅಷ್ಟೇ. ಬಟ್ ನಿಮಗೆ ವ್ಯಾರಂಟಿ ಕೂಡ ಸಿಗುತ್ತೆ. ಹೊಸ ಮಿಷಿನಲ್ಲಿ ಪ್ರಾಬ್ಲಮ್ಗಳೇ ಬರೋದಿಲ್ಲ. ಹಾಗಾಗಿ ಆದಷ್ಟು ಹೊಸ ಮಿಷಿನ್ಗಳೇ ನೋಡಿ, ಸೆಕೆಂಡ್ ಮಿಷಿನ್ ಬಿಟ್ಬಿಡಿ, ಏನು ತಲೆ ಕೆಡ್ಸ್ಕೊತೀರಲ್ವಾ. ಸೊ ಹಂಗಾಗಷ್ಟೇ. ಯಾಕಂದರೆ ಇಲ್ಲಿ ತುಂಬ ಜನ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕಲಿಯೋರಿಗೆ ಯಾರಾದರೂ ಕಲಿಬೇಕು ಅನ್ನೋರು ಎಷ್ಟೋ ಜನ ಹೊಸ ಮಿಷಿನ್ ತೊಗೊಂಡು ಎಲ್ಲ ನಾನು ಕೆಡಿಸ್ಬಿಡ್ತೀನಿ, ಹಾಳು ಮಾಡಿಬಿಟ್ರೆ ಅಷ್ಟೊಂದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಎಷ್ಟೋ ಜನ ಸೆಕೆಂಡ್ ಮಿಷಿನ್ ತೊಗೊಂಡು ಕಲಿತಾ ಇದ್ದಾರೆ. ಆ ಥರ ಕಲಿಯೋರಿಗೆ ತುಂಬ ಉಪಯೋಗ ಆಗುತ್ತೆ. ನಾನು ಹೇಳ್ತಿಲ್ವ, 1 ವರ್ಷ ಓಡಿರೋ 2 ವರ್ಷ ಓಡಿರೋ ಮಿಷಿನ್ಗಳು ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ. ತುಂಬ ವರ್ಷ ಓಡಿರೋ ಮಿಷಿನ್ಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ ಯಾವುದ್ರಲ್ಲಾದ್ರೂ ಅಷ್ಟೇ. ಇಷ್ಟೇ ನಾನು ಹೇಳ್ತಾ ಇರೋದು. ಸೊ ಇವಾಗ ಇದು 1 ವರ್ಷ ಓಡಿದೆ ಮಿಷಿನು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಒಂದು ಕೂಡ ಮಿಷಿನ್ ಇಲ್ಲ. ಸೊ ಅದನ್ನು ಮೇಂಟೈನ್ ಮಾಡೋದ್ರ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಅವರು ಕ್ಲೀನಾಗಿ ಆಯಿಲಿಂಗ್ ಮಾಡ್ಕೊಂಡಿದ್ರೆ ಜಾಮ್ ಆಗೋದಾಗಿರ್ಬೋದು, ತುಕ್ಕಿಡೋದಾಗಿರ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ, ಯೂಸ್ ಮಾಡ್ಬೋದು. ಕೆಲವರು ತೊಗೊಂಡೋಗಿರ್ತಾರೆ, ವರ್ಷ ಆದರೂ ಆಯಿಲ್ ಹಾಕಿರಲ್ಲ, ಫುಲ್ ಜಾಮ್ ಆಗಿಬಿಡುತ್ತೆ. ಆ ಥರ ಮಿಷಿನ್ಗಳಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಿಟ್ಟರೆ ಮಿಷಿನ್ಗಳಲ್ಲಿ ಏನೂ ಇಲ್ಲ. ಸೆಕೆಂಡ್ ಫೀಟ್ ತೊಗೊಂಡು ಕೂಡ ನೀವು ಮಾಡ್ಕೊಳ್ಬೋದು, ಅಂದರೆ ವ್ಯಾರಂಟಿ ಕೊಡಲ್ಲ. ಹಂಗಾಗಿ ನಾನು ಯಾಕೆ ಅದು ಬೇಡ, ಹೊಸದೇ ತೊಗೊಂಡ್ಬಿಟ್ಟು ಹೊಸ ತೊಗೊಂಡು ಯೂಸ್ ಮಾಡ್ಕೊಳ್ಳಿ, ಏನಂತೆ ಅಲ್ವಾ. ಇನ್ನೇನು ಸ್ವಲ್ಪ ದುಡ್ಡು ಅಮೌಂಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಯಾಕಂದರೆ ಸೆಕೆಂಡ್ಸ್ ಸೇಲಿಂಗು ತುಂಬಾ ಇದೆ, ಇಲ್ಲವೇ ಇಲ್ಲ ಅಂದ್ಕೊಳ್ಳಿ. ಸೆಕೆಂಡ್ಸ್ ಮಿಷಿನ್ ಸೇಲಿಂಗೇ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಹೊಸ ಮಿಷಿನ್ ಸಿಕ್ಕಾಪಟ್ಟೆ ಇದೆ. ಮತ್ತು ಇನ್ನೊಬ್ಬರು ಎಂಬ್ರಾಯ್ಡಿಂಗ್ ಬಗ್ಗೆ ಕೇಳಿದರೆ, ನಾನು ಎಂಬ್ರಾಯ್ಡಿಂಗ್ ಬರಲ್ಲ, ಅದನ್ನು ನಾನು ಹೇಳಿದ್ದೀನಿ. ಏನೆಲ್ಲ ಎಂಬ್ರಾಯ್ಡಿಂಗೆಲ್ಲ ಎಷ್ಟೆಲ್ಲ ಮಾಡ್ಕೊಳ್ಬೋದು, ಏನೆಲ್ಲ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ನಾನು. ಸೊ ಎಂಬ್ರಾಯ್ಡಿಂಗ್ ಮಾಡ್ಕೊಳ್ಬೋದು. ಸೊ ಅದನ್ನು ನಿಮ್ಮ ಒಂದು ಅಮೌಂಟ್ ಮೇಲೆ ಅವರ್ ಲೆಕ್ಕ ಹಾಕ್ಕೊಂಡು ನೀವು ಅಮೌಂಟ್ ಲೆಕ್ಕ ಹಾಕೊಳ್ಳಿ. 250 ಸ್ಟಾರ್ಟಿಂಗ್ ಇದೆ ಎಂಬ್ರಾಯ್ಡಿಂಗು ಜಿಗ್ಜಾಗ್ ಮಿಷಿನಲ್ಲಿ. ನಮ್ಮ ಕಡೆ ಎಲ್ಲ ಜಿಗ್ಜಾಗ್ ಮಿಷಿನಲ್ಲಿ 250 ಸ್ಟಾರ್ಟಿಂಗ್ ಹಾಕೊಂಡು ಕೊಡೋದು. 200 ಯಾರು ಹಾಕಲ್ಲ, 250 ಆರಾಮಾಗಿ ಹಾಕೊಂಡು ಕೊಡ್ಬೋದು. ನೀವು ಬೇಕಾದ್ರೆ ಆರಾಮಾಗಿ ನೀವು ಒಂದು ದಿನಕ್ಕೆ 4 ಹಾಕೋದು, ದಿನಕ್ಕೆ 1000 ರೂಪಾಯಿ. ನೀವು ಅದು ಮನೇಲೆಲ್ಲ ಕೆಲಸ ಮಾಡಿಕೊಂಡು ನೀವು ಕಲಿತ್ರೆ
ಆರಾಮಾಗಿ ಎಂಬ್ರಾಯ್ಡಿಂಗ್ ಮಾಡ್ಕೋಬೋದು. ಎಂಬ್ರಾಯ್ಡಿಂಗ್ ಅಂತೂ ಇದು ಬೆಸ್ಟ್ ಮಿಷಿನ್ ಅಂತಲೇ ಹೇಳ್ತೀನಿ. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಕೇಳಿದ್ರಿ. ಸೊ ಇನ್ನೂ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.